ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಸುರಿತಾ ಇದ್ದು ರೈತರು ಬಿತ್ತನೆ ಕಾರ್ಯಕ್ಕೆ ಸಜ್ಜಾಗಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಕೃಷಿಗೆ ಅಗತ್ಯವಾದ ರಸಗೊಬ್ಬರ ಸುಲಭವಾಗಿ ಲಭ್ಯವಾಗದೆ ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ. ಗೊಬ್ಬರ ಖರೀದಿಗಾಗಿ ಅಂಗಡಿಗಳ ಮುಂದೆ ರೈತರು ಸರತಿ ಸಾಲಿನಲ್ಲಿ ನಿಂತಿರುವ ದೃಶ್ಯಗಳು ಕಂಡುಬರ್ತಿವೆ. ಆ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಲೇ ಇದೆ. ಮಳೆ ಬಂದಿಲ್ಲ ಅಂದ್ರೂ ಭೀತಿ, ಅತಿಯಾಗಿ ಮಳೆ ಬಂದ್ರೂ ಕಷ್ಟ. ಮಳೆ ಎಲ್ಲ ಸರಿಯಾಗಿದ್ರೆ ಮತ್ತೊಂದೆಡೆ ಗೊಬ್ಬರದ ವಿಚಾರದಲ್ಲಿ ಟೆನ್ಷನ್. ಈಗ ಅದೇ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿದ್ದು ರೈತರು ತಮ್ಮ ಜಮೀನುಗಳನ್ನ ಬಿತ್ತನೆಗೆ ಸಿದ್ಧಗೊಳಿಸಿದ್ದಾರೆ. ಆದರೆ ಇದೇ ವೇಳೆಯಲ್ಲಿ ಅಗತ್ಯ ಪ್ರಮಾಣದ ರಸಗೊಬ್ಬರ ಸಿಗದೆ ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದಿದೆ. ಉತ್ತಮ ಮಳೆಯ ಹಿನ್ನೆಲೆ ರೈತರು ಬಿತ್ತನೆ ಕಾರ್ಯ ಆರಂಭಿಸಲು ಸಿದ್ಧರಾಗಿದ್ರು. ಗೊಬ್ಬರ ಖರೀದಿಸಲು ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲ ರಸಗೊಬ್ಬರ ಅಂಗಡಿಗಳಲ್ಲಿ ನೋ ಸ್ಟಾಕ್ ಅಂತಿದ್ರೆ ಕೆಲ ಅಂಗಡಿಗಳಲ್ಲಿ ದುಡ್ಡು ಹೆಚ್ಚಿಗೆ ಕೊಟ್ಟು ರಸಗೊಬ್ಬರ ಪಡಿತಾ ಇದ್ದಾರೆ. ಜೂನ್ ತಿಂಗಳದಾಗ ಎಲ್ಲ ಬಿತ್ತನೆ ಆಗಬೇಕು. ಗೊಬ್ಬರ ಬೀಜ ಒಟ್ಟ ರಾಜ್ಯದಾಗ ಎಲ್ಲ ಅಭಾವ ಆಗೈತಿ. ಪ್ರೈವೇಟ್ ಖಾಸಗಿ ಅಂಗಡಿ ಅವರು ಹೆಬ್ಬಟ್ಟು ಹೊತ್ತಬೇಕು, ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ಹೇಳ್ತಾರೋ, ಅದ್ರ ಲಿಂಕ್ ಇಟ್ಟಾರು. ಆದ್ರೆ ಒಂದು ಗೊಬ್ಬರದ ಚೀಲ ತೊಗೋಬೇಕಾದ್ರೆ ನಮಗೆ ಎಷ್ಟೋ ಕಷ್ಟ ಆಗಿ ತೊಗೊಳಕತ್ತಿರ್ತು. ಅದ್ರ ಜೋಡಿ ಲಿಂಕ್ ಕೊಡಕತ್ಯಾರು. ತಕ್ಷಣ ಗೊಬ್ಬರದ ಸಫಿಷಿಯೆಂಟು ಬೀಜು ಇದನ್ನ ಎರಡನ್ನೂ ಕೃಷಿ ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಸರ್ಕಾರ ಯಾವುದೋ ಪರಿಸ್ಥಿತಿಯಿಂದ ಎಚ್ಚೆತ್ತುಕೊಂಡು ಇದನ್ನು ತಕ್ಷಣ ಪರಿಹಾರ ಮಾಡಬೇಕು ರೈತರ ಬದ್ದಲ್ಲ. ಬಾದಾಮಿಯ TAPCMS ಮಳಿಗೆ ಎದುರು ಗೊಬ್ಬರ ಖರೀದಿಗಾಗಿ ರೈತರು ಜಮಾಯಿಸಿದ್ರು. ಆದರೆ ಕೃಷಿ ಇಲಾಖೆಯ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಬೇಕಾದಷ್ಟು ರಸಗೊಬ್ಬರ ಸಂಗ್ರಹವಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ವಾಸ್ತವದಲ್ಲಿ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಎಂಬುದು ಅವರ ಆರೋಪವಾಗಿದೆ. ಹಲವೆಡೆ DAP ಹಾಗೂ ಯೂರಿಯಾ ಗೊಬ್ಬರ ಲಭ್ಯವಿಲ್ಲ ಎಂದು ಹೇಳಲಾಗ್ತಾ ಇದೆ. ಈಗ ಜೂನ್ ಎಂಡ್ವರೆಗೆ ಸುಮಾರು 57,000 ಮೆಟ್ರಿಕ್ ಟನ್ ನಮಗೆ ರಸಗೊಬ್ಬರ ಬೇಕಾಗಿದೆ. ಈಗ ನಮ್ಮಲ್ಲಿ ರಸಗೊಬ್ಬರ ಸಾಕಷ್ಟು ಸ್ಟಾಕ್ ಇದೆ. ಆದರೆ ಈಗ ನಮ್ಮಲ್ಲಿ ಏನಾಗಿದೆ, ಈ ನಮ್ಮ ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಂದರೆ ಯುದ್ಧ ಪರಿಣಾಮವಾಗಿ ಸಪ್ಲೈನಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಈಗ ಸಭೆ ಮಾಡಿದ್ದೀವಿ. ಅದನ್ನು ಕಿಸಾನ್ ಆ್ಯಪ್ ಮೂಲಕ ನಾವು ಯೂರಿಯಾ ವಿತರಣೆಗೆ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಒಂದು ರೈತನಿಗೆ 1 ಎಕರೆಗೆ 1 ಚೀಲ. ಒಟ್ಟಾರೆ ಕೃಷಿ ಇಲಾಖೆಯ ಪ್ರಕಾರ ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ಇಲ್ಲ. ಆದರೆ ನೆಲಮಟ್ಟದಲ್ಲಿ ರೈತರು ಗೊಬ್ಬರಕ್ಕಾಗಿ ಸಾಲುಗಟ್ಟಿ ನಿಲ್ತಾ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಗೊಬ್ಬರ ಸಾಕಷ್ಟು ಸಂಗ್ರಹವಿದ್ರೂ ಅಂಗಡಿಗಳಲ್ಲಿ ನೋ ಸ್ಟಾಕ್ ಎನ್ನುವ ಪರಿಸ್ಥಿತಿ ಏಕೆ ಎದುರಾಗಿದೆ ಅನ್ನೋದೇ ಅನುಮಾನ ಮೂಡಿಸಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.